ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಉಪ್ಸಾರಿಗೆ ಉಪಯೋಗಿಸುವಂಥ ಉಪ್ಸಾರು ಖಾರ ಯಾವ ರೀತಿ ನಾವು ಅರ್ದು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆನಂತರ ಈ ನೀರು ಕೂಡ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಈ ರೀತಿ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಇಲ್ಲಿ ಕಾಳು ಮೆಣಸು ತೊಗೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಾಯಿ ತುರಿ, ಇದು ಕೊಬ್ಬರಿಕಾಯಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಬೇಕಂತ ಆಪ್ಷನಲ್ಲಿ ಬೇಕಂದ್ರೆ ತೊಗೋಬೋದು, ಇಲ್ಲಾಂದರೆ ಬೇಡವಾ. ಹಾಗೆ ನಾನು ಇಲ್ಲಿ ಮೆಣಸಿನ್ಕಾಯಿನ ಕ್ಲೀನ್ ಮಾಡಿ ಅದರ ತೊಟ್ಟೆಲ್ಲ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ. ನಾನು ಈ ಥರ ಇಟ್ಕೊಂಡಿರುವಂಥದ್ದನ್ನ ಎಲ್ಲನೂ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆಲಿ ಫ್ರೈ ಬೇಕಾದರೂ ಮಾಡ್ಬೋದು, ಬೇಡದೇ ಎಣ್ಣೆ ಹಾಕ್ತೀನಿ, ಹಾಗೆ ಬೇಕಂದ್ರೆ ಫ್ರೈ ಮಾಡ್ಬೋದು. ನನಗೆ ಸ್ವಲ್ಪ ಇಲ್ಲಿ ಮಗುವಿಗೆ ಘಾಟ್ ಹೊಡೆಯುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಎಣ್ಣೆ ಆ್ಯಡ್ ಮಾಡೋದ್ರಿಂದ ಅದು ಸ್ವಲ್ಪ ಘಾಟ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಮೆಣಸಿನ್ಕಾಯಿ ಉರಿಬೇಕಾದ್ರೆ ಸ್ವಲ್ಪ ಘಾಟ್ ಬರುತ್ತೆ, ಹಾಗಾಗಿ ಅದು ಘಾಟ್ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಎಣ್ಣೆ ಹಾಕ್ಕೊಂಡು ಉರಿತಾ ಇದ್ದೀನಿ. ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತೀನಿ. ಯಾರಿಗೆಲ್ಲ ಕೆಮ್ಮಿನ ಇದಿದೆ ಹಾಗಾದರೆ ಈಗ ಥರ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ನಾನು ಚೆನ್ನಾಗಿ ಎಲ್ಲ ಅದು ಒಣಿಕೊಂಡಂಗಿರೋದೆಲ್ಲ ಸ್ವಲ್ಪ ಪುಟ್ಕಾಗುತ್ತೆ. ನಮ್ಮ ಬೆರಳು ಸೈಜು ಸ್ವಲ್ಪ ಪುಟ್ಗೆ ಊದ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬಾಣಲೆಯಲ್ಲಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಹಳ್ಳಿ ಸ್ಟೈಲಲ್ಲೆಲ್ಲ ಈ ರೀತಿಯೇ ನಾವು ಉಪ್ಸಾರು ಖಾರ ಆಡಿಸೋದು. ಹಾಗೆಲ್ಲ ಒಳ್ಕಲ್ಲೆಲ್ಲ ಆಡಿಸ್ತಿದ್ರು. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಿತ್ತು ಒಳ್ಕಲ್ಲೆಲ್ಲ ಆಡಿಸ್ಲಿಕ್ಕೆ. ಈಗೆಲ್ಲ ಏನಿಲ್ಲ, 10 ನಿಮಿಷದ ಕೆಲಸ, 10 ನಿಮಿಷನೂ ಬೇಕಾಗಿಲ್ಲ, ರೆಡಿ ಮಾಡಿ ಇಟ್ಕೊಂತು ಅಂತ ಅಂದರೆ 1 ನಿಮಿಷ ಮಿಕ್ಸಿ ಜಾರಿಗೆ ಹಾಕಿ ಜುಯ್ ಅನಿಸಿದ್ರೆ ಮುಗಿಯಿತು. ಹಾಗೆಲ್ಲ ಗಂಟೆಗಟ್ಟಲೆ ಕುತ್ಕೊಂಡು ಒಳ್ಕಲ್ಲಲ್ಲಿ ರುಬ್ತಾಯಿದ್ರು. ಈಗೆಲ್ಲ ನಾಜೂಕಿನ ಕಾಲ ಬಂದಿದೆ. ನೋಡಿ, ನಂದು ಫೈನಲಿ ಈ ರೀತಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ನಾನು. ಅದು ಎಣ್ಣೆ ಹಾಕಿರೋದ್ರಿಂದ ಆ ರೀತಿ ಕಾಣಿಸ್ತಿದೆ. ಮೆಣಸಿನ್ಕಾಯಿ ಸೀದಿಲ್ಲ, ಅದು ಪುಟ್ಗೆ ಊದ್ಕೊಂಡಿದೆ. ಈ ರೀತಿ ಫೈನಲ್ಲಾಗಿ ನಾನು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. 1-2 ನಿಮಿಷ ಕಾಲ ತಣ್ಣಗಾಗಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಆ ನಂತರ ತಣ್ಣಗಂದ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ನಾನೇನು ತೆಗೆದಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಬೇರೆ ಜೀರಿಗೆ, ಮೆಣಸೆಲ್ಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನಮಗೆ ಇಲ್ಲಿ ರುಚಿ ಕೊಡೋದು ಬೆಳ್ಳುಳ್ಳಿ ಮತ್ತು ಮೆಣಸೆ ಕೂಡ ರುಚಿ ಕೊಡುವಂಥದ್ದು. ಅದನ್ನು ಚೆನ್ನಾಗಿ ಯಥೇಚ್ಛವಾಗಿ ಆ್ಯಡ್ ಮಾಡಿಕೊಂಡ್ರೆ ಏನು ತೊಂದರೆ ಏನಿಲ್ಲ. ಆ ನಂತರ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಬನ್ನಿ ಇದನ್ನು ಆನಂತರ ಉಪ್ಪು ಕೂಡ ನಮಗೆ ರುಚಿಗೆ ಎಷ್ಟು ತಕ್ಕೋಬೇಕಾಗುತ್ತೆ, ಅಲ್ಲಿ ಎಷ್ಟು ಇದೆ ಅದ್ರ ತಕ್ಕಂತೆ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆನಂತರ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡಬೇಕು, ತಣ್ಣೀರು ಆ್ಯಡ್ ಮಾಡಬಾರ್ದು, ಅದು ಗದ್ರು ಬರುತ್ತೆ ತಣ್ಣೀರು ಹಾಕಿದ್ರೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಬಿಸಿನೀರನ್ನ ಕಾದ ನಂತರ ನಾನು ಮಿಕ್ಸಿ ಜಾರ್ಗೆ ಬಿಸಿನೀರು ಹಾಕ್ಕೊಂಡು ಉಪ್ಸಾರು ಖಾರ ಆಡಿಸ್ಕೊತೀನಿ. ಫೈನಲಿ ಬಿಸಿನೀರು ಬಿಸಿ ಆಯಿತು. ನಾನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟೆಷ್ಟು ಹದ ಬೇಕು ಅಷ್ಟಷ್ಟು ನೋಡಿಕೊಂಡು ರುಬ್ಬಲಿಕ್ಕೆ ಹಾಕೋಬೋದು. ಇದು ಫೈನಲ್ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ಅದು ಅತಿಯಾಗಿ ನುಣ್ಣಗೂ ರುಬ್ಬೋದು ಇರ್ತಾರೆ, ಕೆಲವರು ತರ್ತರಿಯಾಗೂ ರುಬ್ತಾರೆ. ನಾನು ಈ ರೀತಿ ರುಬ್ಬಿದ್ದೀನಿ. ನನಗೆ ಇಷ್ಟು ಇದ್ದರೆ ಚೆನ್ನಾಗಿ ರುಚಿ ಕೊಡುತ್ತೆ, ಹಾಗಾಗಿ ನಾನು ಈ ಫೈನಲಲ್ಲಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ನಾನು ಒಂದು ಬಾಕ್ಸ್ಗೆ ಸ್ಟೋರೇಜ್ ಮಾಡ್ಕೋತೀನಿ. ಇದನ್ನು ಒಂದು 10-15-20 ದಿನಗಳ ಕಾಲ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು. ಇದು ಹಾಳಾಗಲ್ಲ. ಏಕೆ ಅಂತಂದರೆ ಇದಕ್ಕೆ ನಾವು ಬೇರೆ ಏನೂ ಹಾಕಿಲ್ಲ, ಕೈಯನ್ನು ಬಳಸಬಾರ್ದು, ಒಂದು ಸ್ಪೂನಲ್ಲಿ ಬಳಸ್ಕೊಂಡು ಈ ರೀತಿ ಇಟ್ಕೋಬೋದು. ಇದನ್ನು ನಾನು ಮಗು ಇರೋದ್ರಿಂದ ನಾನು ಸ್ವಲ್ಪ ದಿವಸ ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಈ ನೀರನ್ನ ನಾವು ಬೇಳೆ ಜೊತೆಗೆ ಉಪ್ಸಾರು ಜೊತೆಗೆ ಏನು ಬೇಕಾದ್ರೂ ನಾವು ಉಪಯೋಗಿಸ್ಕೋಬೋದು. ಉಪ್ಸಾರಿಗೆ, ಕಾಳುಗಳಿಗೆ ಈ ರೀತಿ ಮಾಡ್ತೀವಲ್ಲ, ಅದಕ್ಕೆ ಬೇಕಾದರೆ ಉಪಯೋಗಿಸ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.